ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಿಮ್ಗೊಂದು ಅಥೆಂಟಿಕ್ ಟ್ರೆಡಿಷನಲ್ ರೆಸಿಪಿ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರ ಹೆಸರು ಬೇಳೆ ಕಡ್ಗ ಅಂತ. ಇದನ್ನು ತೆಲುಗುವಲ್ಲಿ ಪೆಸರು ಕಡಿಯಾಲು ಅಂತ ಕರೀತಾರೆ. ಇದಕ್ಕೆ 1 ಲೋಟದಷ್ಟು ಹೆಸರು ಬೇಳೆನ ನೆನೆ ಹಾಕಬೇಕು. ನೋಡಿ, ಈ ಲೋಟದಲ್ಲಿ ನಾನು ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಒಂದು ಫುಲ್ ಲೋಟದಷ್ಟು ಹೆಸರು ಬೇಳೆ, ದೊಡ್ಡ ಹಿಡಿಯಷ್ಟು ಉದ್ದಿನಬೇಳೆ, ಈ ಎರಡನ್ನು ನೀರು ಹಾಕಿ 2 ರಿಂದ 3 ಗಂಟೆ ಕಾಲ ನೆನೆಸಬೇಕು. ತುಂಬ ನೆನೆಯೋದು ಅವಶ್ಯಕತೆ ಇಲ್ಲ, ಒಂದು 3 ಗಂಟೆ ಹೊತ್ತು ನೆನೆದ್ರೆ ಸಾಕು. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದೇ ಲೋಟದಲ್ಲಿ 3/4 ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಇದನ್ನು ಕಾಯಿಸಿರೋಂಥ ನೀರಲ್ಲಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ನೀರು ತುಂಬ ಬಿಸಿ ಇರಲಿ. ಬಿಸಿ ಇರೋದ್ರಿಂದ ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಆಯಿತು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಹಿಟ್ಟನ್ನು ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ಗಟ್ಟಿಯಾಗಿ ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನೋಡಿ, ಹೆಸರುಬೇಳೆ ನೆಂದಿದೆ. ನಂದು ಇಲ್ಲಿ 3 ಗಂಟೆ ಹೊತ್ತು ನೆಂದಿದೆ. ಈಗ ಇದನ್ನು ಮಿಕ್ಸಿಲಿ 2 ಬಾರಿಗೆ ಹಾಕ್ಕೊಳ್ಳೋಣ. 1 ಬಾರಿಗೆ ಅರ್ಧ ಹೆಸರುಬೇಳೆನ ಹಾಕ್ಕೊಂಡು ಇದಕ್ಕೆ ಬಾಳೆಹಣ್ಣು ಹಾಕಬೇಕು. ಚುಕ್ಕೆ ಬಾಳೆ, ಅರ್ಧ ಬಾಳೆಹಣ್ಣು ಹಾಕಿದ್ರೆ ಸಾಕು. ಮತ್ತು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ಹಾಕಬೇಕು. ಒಂಥರ ಸ್ವೀಟಿಶ್ ಇರುತ್ತೆ. ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಇದಕ್ಕೊಂದು 5-6 ಚಮಚ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನೀರು ತುಂಬ ಬೇಕಾಗಿಲ್ಲ. ಬೇಕಾದರೆ ಮತ್ತೆ ನೀವು ಹಾಕೋವಾಗ ನೀರು ಆ್ಯಡ್ ಮಾಡ್ಕೋಬೋದು. ಫಸ್ಟಲ್ಲೇ ಮೆತ್ತಗೆ ಮಾಡಬೇಡಿ. ಫೈನ್ ಪೇಸ್ಟ್ ಆದಾಗ ಇದನ್ನು ಒಂದು ಬೌಲಲ್ಲಿ ಡಿಶ್ ಔಟ್ ಮಾಡ್ಕೊಳ್ಳಿ. ಉಳಿದಿರೋ ಹೆಸರುಬೇಳೆನ ಇನ್ನೊಂದು ಬಾರಿಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಇದ್ರ ಜೊತೆಗೆ ನಾವು ಆವಾಗಲೇ ಕಲಸಿಟ್ಕೊಂಡಂಥ ಅಕ್ಕಿ ಹಿಟ್ಟಿನ ಮಿಶ್ರಣನೂ ಹಾಕ್ಕೊಳ್ಳೋಣ. ನೋಡಿ, ಅಕ್ಕಿ ಹಿಟ್ಟಿದು ಗಟ್ಟಿಯಾಗೇ ಇದೆ. ಇದಕ್ಕೂ ಅಷ್ಟೇ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ಬ್ಲೆಂಡ್ ಮಾಡಿಕೊಂಡು ಅದೇ ಬೌಲಲ್ಲಿ ಡಿಶ್ ಔಟ್ ಮಾಡಿಕೊಂಡು 2 ಮಿಕ್ಸ್ ಮಾಡೋಣ ಚೆನ್ನಾಗೆ. ಇದಕ್ಕೆ ಸಾಲ್ಟ್ ಹಾಕಬೇಕು. ಕಂಪ್ಲೀಟಾಗಿ ಸಾಲ್ಟ್ ಹಾಕೋದು ಬೇಡ. ಯೂಶ್ವಲಾಗಿ ಎಷ್ಟು ಹಾಕ್ತೀವೋ ಹಿಟ್ಟಿಗೆ ಅದರಲ್ಲಿ ಅರ್ಧ ಸಾಲ್ಟ್ ಹಾಕಿದ್ರೆ ಸಾಕು. ಏಕೆಂದರೆ ಇದು ಸ್ವೀಟ್ ಡಿಶ್ ಆಗಿರೋದ್ರಿಂದ. ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ, ದಪ್ಪನಾಗೇ ಇದೆ. ಈ ಥರನೇ ಇರಬೇಕು ಇದ್ರದ್ದು. ಇದು ಹಿಟ್ಟು ತಯಾರು ಮಾಡಿದ ತಕ್ಷಣವೇ ಮಾಡೋ ಅಂಥ ಅಡುಗೆ. ಇಲ್ಲಿ ನಾನು ನನ್ನ ಮಗಂದು ಬಾಟಲ್ ಎತ್ಕೊಂಡಿದ್ದೀನಿ, ವಾಟರ್ ಬಾಟಲ್ಲು. ನಾಸಲ್ ನೋಡಿ ಇಷ್ಟು ಹೋಲ್ ಇದೆ. ಇನ್ನು ಸ್ವಲ್ಪ ದೊಡ್ಡದಾಗಿದ್ರೂ ಪರವಾಗಿಲ್ಲ. ಇಲ್ಲ ನೀವು ಯೂಶ್ವಲ್ ಪೇಪರ್ ಗ್ಲಾಸಸಲ್ಲಿ ಅಥವಾ ಗ್ಲಾಸ್ ಬರುತ್ತಲ್ಲ, ಯೂಸ್ ಆ್ಯಂಡ್ ಥ್ರೋದು, ಅದರಲ್ಲಿ ಹಾಕಿದ್ರೂ ಪರವಾಗಿಲ್ಲ. ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕಿಡಿ. ಮಿಡ್ಲಲ್ಲಿ ನೀವು ಗುಂಡ್ಕಲ್ಲಾದರೂ ಇಡ್ಬೋದು, ಈ ಥರ ಸ್ಟೀಲ್ ರಿಂಗ್ ಆದರೂ ಇಡ್ಬೋದು. ಈ ಹೆಸರುಬೇಳೆ ಕಡ್ಗ ಮಾಡೋಕ್ಕೆ ಅಂತಲೇ ಈ ರಿಂಗ್ ಬರುತ್ತೆ. ನಾನು ತೋರಿಸಿರೋ ಥರ ಬಾಟ್ಲಲ್ಲಿ ಸ್ಕ್ವೀಸ್ ಮಾಡಬೇಕು ಹಿಟ್ಟನ್ನು ರೌಂಡಾಗೆ. 2 ಕಡೆನೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ನೋಡಿ, 2 ಕಡೆ ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನು ಆಯಿಲಿಂದ ಆಚೆ ತೆಗಿಬೇಕು. ಇದನ್ನು ಶಾವಿಗೆ ಪಾಯಸ ಮತ್ತು ಕೊಬ್ಬರಿ ಚಟ್ನಿ ಜೊತೆಗೆ ಸವಿದರೆ ತುಂಬ ಚೆನ್ನಾಗಿರುತ್ತೆ. ಇದೊಂದು ಪಾಪ್ಯುಲರ್ ಡಿಶ್ ಆಫ್ ವೈಶಾಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಹೇಗೆ ಬಂತಂತ ನನಗೆ ತಿಳಿಸ್ಕೊಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.